2014 ನಮ್ಮಿಬ್ಬರ ಪರಿಚಯವಾಗಿದ್ದು ಅದು ನಮ್ಮ ಕಾಲೇಜ್ನಲ್ಲಿ. ಕಾಲೇಜು ಶುರುವಾಗಿ ಸುಮಾರು ತಿಂಗಳಾದರೂ ನನಗೆ ಯಾರೂ ಅಷ್ಟು ಪರಿಚಯವಿರಲಿಲ್ಲ. ಹುಡುಗಿಯರನ್ನು ಅಷ್ಟು ಬೇಗ ಪರಿಚಯ ಮಾಡ್ಕೊಳ್ಳೋದು ಇಲ್ಲ. ಅದು ಈಗಲೂ ಕೂಡ. ನನಗೆ ಪರಿಚಯವಾದ ಇಬ್ಬರು ಗೆಳತಿಯರು ಅವರಿಷ್ಟದ ಕೋರ್ಸ್ ಸಿಕ್ತೆಂದು ಹೊರಟೋದ್ರು. ಆಗ ಪರಿಚಯವಾಗಿದ್ದೆ ನೀನು, ಅಂದರೆ ಶ್ವೇತಾ. ನಮ್ಮಿಬ್ಬರ ಸ್ವಭಾವವೂ ಬೇರೆ, ಆಸಕ್ತಿಯೂ ಬೇರೆ. ನಾನು ಎಲ್ಲೋ ಕೇಳಿದ್ದೆ, ಎ ಫ್ಯಾಟ್ ಫ್ರೆಂಡ್ ವಿಲ್ ಹ್ಯಾವ್ ಎ ಲೀನ್ ಫ್ರೆಂಡ್ ಆ್ಯಂಡ್ ಎ ಡಾರ್ಕ್ ಟೋನ್ ಫ್ರೆಂಡ್ ವಿಲ್ ಹ್ಯಾವ್ ಎ ಬ್ರೈಟ್ ಟೋನ್ ಫ್ರೆಂಡ್ ಅಂತ. ನಾವಿಬ್ಬರೂ ಹೀಗೆ, ಯಾವುದರಲ್ಲೂ ಹೋಲಿಕೆನೇ ಇಲ್ಲ. ತುಂಬ ಮಾತಾಡೋ ಹುಡುಗಿ ನಾನು, ಆದರೆ ಕಮ್ಮಿ ಮಾತಾಡೋದು ಅವಳು. ಹಾಗಂತ ಸೈಲೆಂಟ್ ಏನಲ್ಲ, ಅವಳು ಜೋರು ಮಾಡ್ತಾಳೆ. ನಮ್ಮಿಬ್ಬರಲ್ಲಿ ಹೊಂದಿಕೊಳ್ಳುವುದೆಂದರೆ ಅಭಿರುಚಿಗಳು. ಸೀರೆ, ಬಳೆ, ಒಡವೆ, ಬಟ್ಟೆ, ಅಡುಗೆ ಮಾಡೋದು, ಮನೆಯವರನ್ನು ನೋಡ್ಕೊಳ್ಳೋದು, ಇನ್ನೂ ಮುಂತಾದವು. ಯಾವುದಾದ್ರೂ ವಿಷಯಕ್ಕೆ ಗಾಬರಿಯಾಗೋದು, ಯೋಚನೆ ಮಾಡೋದು ನಾನು. ನೀನು ಯಾಕೆ ತಲೆ ಕೆಡಿಸ್ಕೊಳ್ತೀಯ, ಏನಾಗಬೇಕೋ ಆಗತ್ತೆ ಬಿಡು ಅಂತ ಅವಳು. ಟೀ ಅಂದರೆ ಪ್ರಾಣ. ದಿನಕ್ಕೆ ಎಷ್ಟು ಸಲ ಟೀ ಕುಡಿತಿದ್ವೋ ಗೊತ್ತಿಲ್ಲ, ಅಷ್ಟು ಇಷ್ಟ. ಒಂದು 10 ನಿಮಿಷ ಬ್ರೇಕ್ ಸಿಕ್ಕರೆ ಸಾಕು, ಕಾಫಿ ಅಥವಾ ಟೀ ಕುಡಿಯೋಕೆ ಹೋಗ್ತಿದ್ವಿ. ಆದರೆ ಈಗ ನಾನು ಟೀ ಕುಡಿಯೋದು ಕಮ್ಮಿ ಮಾಡಿದ್ದೆ. ಇವತ್ತು ಸಿಕ್ಕಿದ್ದ ಅವಳು ನಾನು ಟೀ ಕುಡಿಯೋದನ್ನ ಬಿಟ್ಟಿದ್ದೀನಿ. ಟೀ ಅಂದರೆ ಆಗ್ತಿಲ್ಲ ಅಂದ ಕೂಡಲೇ ನನಗೆ ಆಶ್ಚರ್ಯ, ಏಕೆಂದರೆ ನಾನು ಟೀ ಕುಡಿಯೋದನ್ನ ಬಿಟ್ಟಿದ್ದೀನಿ. ಈಗ ಕಾಫಿ ಗೀಳು, ಅದು ಇಬ್ರಿಗೂ. ಇದನ್ನು ಕೇಳಿ ಇಬ್ರಿಗೂ ನಗು. ನಮ್ಮಿಬ್ಬರ ಚಿನ್ನದ ಪೆಂಡೆಂಟ್, ವಾಚ್, ಬಟ್ಟೆ ಎಲ್ಲವನ್ನ ಮ್ಯಾಚ್ ಮಾಡ್ತಿರ್ತೀವಿ. ಆದರೆ ಮಾತಾಡ್ಕೊಂಡೇನಲ್ಲ, ಇಟ್ಸ್ ಜಸ್ಟ್ ಕೋಇನ್ಸಿಡೆನ್ಸ್. ಫ್ರೆಂಡ್ಸ್ಗಳು ಏನಾದರೂ ಫಂಕ್ಷನ್ಗೆ ಕರೀಲಿ ಅಂತಲೇ ಕಾಯ್ತಿರ್ತೀನಿ. ಯಾಕೆ ಗೊತ್ತಾ, ಆಗ ನಾವು ಮೀಟ್ ಆಗ್ಬೋದು ಅಂತ. ಅವಳಿಗೆ ಟೈಮ್ ಇರಲ್ಲ, ನನಗೆ ಇದ್ರೂ ಹೋಗೋಕ್ಕಾಗಲ್ಲ. ಹೀಗಿರುವಾಗ ಏನಾದರೂ ಫಂಕ್ಷನ್ ನೆಪದಲ್ಲಿ ಆದರೂ ಸಿಗ್ಬೋದು ಅನ್ನೋ ಖುಷಿನೇ ಜಾಸ್ತಿ. ಸಿಕ್ಕಾಗಂತೂ ಸಣ್ಣ ಸಣ್ಣ ಖುಷಿಯನ್ನು ಹುಡುಕ್ತೀವಿ. ಲೈಮ್ ಸೋಡಾ, ಕಾಫಿ, ಐಸ್ ಕ್ರೀಮ್, ಪಾನಿಪುರಿ ಈ ಥರ. ಗೂಗಲ್ ಮ್ಯಾಪ್ನ ಫಾಲೋ ಮಾಡೋದು ಅವಳು, ಆದರೆ ಜನರನ್ನು ಕೇಳೋದು ನಾನು. ಇದೇ ರೀತಿ ಸಾಕಷ್ಟು ಭಿನ್ನ ಭಿನ್ನವಾದ ಆಸಕ್ತಿ, ಸ್ವಭಾವಗಳು ಬೇರೆಯಾದರೂ ನಮ್ಮ ಸ್ನೇಹ ಇಂದಿಗೆ 10ನೇ ವರ್ಷಕ್ಕೆ ಕಾಲಿಟ್ಟಿದೆ. ನನಗಂತೂ ಇದು ತುಂಬಾ ಖುಷಿ. ಕಾಲೇಜ್ ಮುಗಿತಿದ್ದಂಗೆ ಮರೆತು ಹೋಗುವ ಎಷ್ಟೋ ಫ್ರೆಂಡ್ಶಿಪ್ನ ನೋಡಿ ಬೇಜಾರಾಗತ್ತೆ. ನಮ್ಮ ಮಧ್ಯೆ ಎಷ್ಟೇ ಜಗಳ ಆದರೂ, ಭಿನ್ನಾಭಿಪ್ರಾಯ ಬಂದರೂ ನಾವು ಹೆಚ್ಚು ಸಮಯ ಉಳಿಸ್ಕೊಳ್ಳಲ್ಲ. ನಾನೇ ಏನಾದರೂ ರೇಗಿಸಿ ಮಾತಾಡಿಸ್ತೀನಿ, ಇಲ್ಲ ಅವಳೇ ಮಾತಾಡ್ತಾಳೆ. ನಾವೇನು ದಿನ ಫೋನಲ್ಲಿ ಮಾತಾಡಲ್ಲ, ದಿನ ಮೆಸೇಜ್ ಸಹ ಮಾಡಲ್ಲ. ಆದರೆ ಯಾವತ್ತಿಗೂ ನಮ್ಮಿಬ್ಬರಲ್ಲಿ ಪ್ರೀತಿ, ನಂಬಿಕೆ ಕಡಿಮೆ ಆಗಿಲ್ಲ, ಆಗೋದೂ ಇಲ್ಲ. ನಾನು ಪಟ ಪಟ ಮಾತಾಡೋದೆ, ಅವಳು ಸುಮ್ಮನಿರೇ ಯಮ್ಮ ಅನ್ನೋದೆ. ಹೆಂಗಿದ್ರೇ ಮಜಾ ಅಲ್ವಾ?